ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಫೆಬ್ರವರಿ 22ರ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಫೆಬ್ರವರಿ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರಗಳು ಈ ರಾಶಿಯವರ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಈ ರಾಶಿಯವರಿಗೆ ಈ ಅಮಾವಾಸ್ಯೆ ಕಳೆದ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾನೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ಈ ಫೆಬ್ರವರಿ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ಳೋಣ. ಅದಾದ ನಂತರ ಗ್ರಹ ಸಂಚಾರದ ವಿಚಾರ ತಿಳ್ಕೊಳ್ಳೋಣ. ಅದಾದ ನಂತರ ಈ ಫೆಬ್ರವರಿ 22ರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀನಿ ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ದೈವ ಬಲ ಮತ್ತು ವಿಸ್ತರಿಸುವಂತಹ ಕ್ಷಿತಿಜವಾದಂತಹ ತಿಂಗಳು ಅಂತಲೇ ಹೇಳ್ಬೋದು ಈ ಫೆಬ್ರವರಿ ತಿಂಗಳು. ಈ ಮಿಥುನ ರಾಶಿಯವರಿಗೆ ಹೊಸ ಭರವಸೆಯನ್ನು ನೀಡುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಈ ಟೈಮ್ನಲ್ಲಿ ಸಕಾರಾತ್ಮಕತೆಯ ಅಲೆಯನ್ನು ತರಲಿದೆ ಈ ತಿಂಗಳು. ನಿಮ್ಮ ರಾಶಿ ಅಧಿಪತಿ ಬುಧ ತಿಂಗಳ ಆರಂಭದಲ್ಲಿಯೇ ನಿಮ್ಮ 9ನೇ ಮನೆಯಾದ ಭಾಗ್ಯಸ್ಥಾನಕ್ಕೆ ಬಂದಿರೋ ಕಾರಣ ಇದು ನಿಮ್ಮ ಗಮನವನ್ನು ದೈನಂದಿನ ಸಂಘರ್ಷಗಳಿಂದ ಆಧ್ಯಾತ್ಮಿಕತೆ, ಉನ್ನತ ಜ್ಞಾನ ಮತ್ತು ವಿದೇಶ ಪ್ರಯಾಣದತ್ತ ತಿಳಿಸ್ತಾ ಹೋಗ್ತದೆ. ಅದೃಷ್ಟವು ಈಗ ನಿಮ್ಮ ಬೆನ್ನಿಗೆರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿಯಲ್ಲಿ ಇರುವಂತಹ ಗುರುಗ್ರಹವು ನಿಮಗೆ ಸ್ಪಷ್ಟತೆಯನ್ನು ನೀಡಲಿದ್ದು ಆತ್ಮವಿಶ್ವಾಸ ಮತ್ತು ರಕ್ಷಣೆಯನ್ನು ಕೂಡ ಇದರ ಜೊತೆಗೆ ನೀಡಲಿದೆ. 10ನೇ ಮನೆಯಲ್ಲಿರುವಂತಹ ಶನಿಯು ನಿಮ್ಮನ್ನು ಸೋಮಾರಿಯಾಗದಂತೆ ನೋಡಿಕೊಳ್ತಾ ಇರ್ತಾರೆ. ಶಿಕ್ಷಣವಿರಲಿ ಅಥವಾ ವ್ಯಾಪಾರವಿರಲಿ, ಈ ತಿಂಗಳು ನೀವು ಹೊಸ ಎತ್ತರಕ್ಕೆ ಏರಲು ಬ್ರಹ್ಮಾಂಡದ ಸಂಪೂರ್ಣ ಬೆಂಬಲವು ಕೂಡ ಈ ರಾಶಿಯವರಿಗೆ ದೊರೆಯಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಮಿಥುನ ರಾಶಿಯವರಿಗೆ ಈ ತಿಂಗಳು ಇರುವಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ನಿಮ್ಮ ರಾಶಿ ಅಧಿಪತಿ ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 9ನೇ ಮನೆಯ ಕುಂಭರಾಶಿಯಲ್ಲಿ ಬುಧನು ಇರಲಿದ್ದು ಅದೃಷ್ಟದ ವಿಚಾರದಲ್ಲಿ, ಪ್ರಯಾಣದ ವಿಚಾರದಲ್ಲಿ, ಉನ್ನತ ಶಿಕ್ಷಣದ ವಿಚಾರದಲ್ಲಿ ಬುಧನು ರಾಶಿ ಬದಲಾವಣೆಯನ್ನು ಮಾಡಿ ಪ್ರಭಾವವನ್ನು ಬೀರಲಿದ್ದಾನೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 10ನೇ ಮನೆಯ ಮೀನರಾಶಿಯಲ್ಲಿ ಶನಿಯು ಇರಲಿದ್ದು ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆ ಮತ್ತು ಶಿಸ್ತನ್ನು ತರಲಿದ್ದಾರೆ. ಕೆಲಸದಲ್ಲಿ ಒತ್ತಡ ಉಂಟಾಗುವಂತಹ ಚಾನ್ಸಸ್ ಕೂಡ ಇರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 9ನೇ ಮನೆಯ ಕುಂಭರಾಶಿಯಲ್ಲಿ ಸೂರ್ಯನು ಇರಲಿದ್ದು ತಂದೆಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಯಾತ್ರೆಗಳ ಮೇಲೆ ಈ ಟೈಮ್ನಲ್ಲಿ ಗಮನ ನಿಮ್ಮದು ಹೆಚ್ಚಾಗ್ತಾ ಹೋಗ್ತದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 8ನೇ ಮನೆಯ ನಂತರ 9ನೇ ಮನೆಗೆ ಪ್ರವೇಶವನ್ನು ಮಾಡುವಂತಹ ಮಂಗಳನ ಬದಲಾವಣೆಯಿಂದಾಗಿ ಪ್ರಯಾಣದಲ್ಲಿ ಉತ್ಸಾಹ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆ ಇದೇ ಟೈಮ್ನಲ್ಲಿ ವಾಗ್ವಾದಗಳು ಕೂಡ ಉಂಟಾಗ್ಬೋದು. ಬಹಳ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಅದು ನಿಮ್ಮ ರಾಶಿಯಲ್ಲಿ ಇರಲಿದ್ದು ನಿಮಗೆ ವೈಯಕ್ತಿಕ ಬೆಳವಣಿಗೆ ಈ ಟೈಮ್ನಲ್ಲಿ ಹೆಚ್ಚಾಗಲಿದೆ. ವಿವೇಕ ಮತ್ತು ರಕ್ಷಣೆ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ನೀವು ಈ ತಿಂಗಳಿನಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು. ಗುರುವಿನ ಬೆಂಬಲವೂ ಕೂಡ ಈ ರಾಶಿಯವರಿಗೆ ಇರಲಿದೆ. ಹಾಗಾದರೆ ಈ ಫೆಬ್ರವರಿ 22ರ ನಂತರ ಈ ಮಿಥುನ ರಾಶಿಯವರ ವೃತ್ತಿ ಮತ್ತು ವ್ಯವಹಾರ ಹೇಗಿರಲಿದೆ ಅನ್ನೋದನ್ನ ನೋಡ್ತಾ ಬರೋಣ. 10ನೇ ಮನೆಯಲ್ಲಿರುವಂತಹ ಶನಿಯ ನೇರ ದೃಷ್ಟಿಯಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಶಿಸ್ತು ಮತ್ತು ತಾಳ್ಮೆಯನ್ನು ಕಾಣ್ತಾ ಬರ್ತೀರಿ. ಕೆಲಸದ ಸ್ಥಳದಲ್ಲಿ ಯಾವುದೇ ಅಡ್ಡದಾರಿಗಳು ಇರೋದಿಲ್ಲ. ನಿಮ್ಮ ಮೇಲಾಧಿಕಾರಿಗಳು ಫಲಿತಾಂಶಕ್ಕಾಗಿ ಕಾಯ್ತಿರ್ತಾರೆ. ಶನಿಯು ಮೀನರಾಶಿಯಲ್ಲಿದ್ದು 9ನೇ ಮನೆಗೆ ಭಾಗ್ಯೋದಯದಲ್ಲಿ ಇರೋದರಿಂದ ವಿದೇಶಿ ವ್ಯಾಪಾರವಿರ್ಬೋದು, ಶಿಪ್ಪಿಂಗ್ ಇರ್ಬೋದು, ಆಸ್ಪತ್ರೆಗೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿ ಕೆಲಸ ಮಾಡ್ತಿರೋರಿಗೆ ಉತ್ತಮವಾದಂತಹ ಲಾಭ ಸಿಗಲಿದೆ ಅಂತಲೇ ಹೇಳ್ಬೋದು. ಮಾಧ್ಯಮ, ಪ್ರಕಟಣೆ ಮತ್ತು ರಫ್ತು ಆಮದು ವ್ಯಾಪಾರ ಮಾಡ್ತಿರೋರಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕವಾದಂತಹ ತಿಂಗಳು. ಅದರಲ್ಲೂ ಈ ಫೆಬ್ರವರಿ 22ರ ನಂತರ
ನಿಮ್ಮ ಕೈಗೊಳ್ಳುವಂತಹ ವ್ಯಾವಹಾರಿಕ ಪ್ರವಾಸಗಳು ಕೂಡ ಯಶಸ್ವಿಯಾಗ್ತದೆ. ಹಾಗೆ ಈ ಕೊನೆಯ ವಾರದಂದು ಮಂಗಳನು ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ ಹೊಸ ವೆಬ್ಸೈಟ್ ಅಥವಾ ಡಿಜಿಟಲ್ ಕ್ಯಾಂಪನ್ ಆರಂಭಿಸಲು ಬುಧ ಮತ್ತು ಶುಕ್ರನ ಸಂಚಾರ ಸಕಾಲವಾಗಿದೆ. ಆದರೆ ಮಂಗಳನ ಈ ಸಂಚಾರದ ಟೈಮಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಮುಖ್ಯ. ಇದು ನಿಮ್ಮ ವ್ಯಾಪಾರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗ್ತದೆ. ಅದರಿಂದ ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರಕ್ಕೆ ಬರೋದ್ರೆ ಈ ಫೆಬ್ರವರಿ 22ರ ನಂತರ ಹಣಕಾಸಿನ ಅರಿವು ಆಶಾದಾಯಕವಾಗಿರಲಿದೆ ಅಂತಲೇ ಹೇಳ್ಬೋದು. ಪ್ರಮುಖ ಕಾರಣ ಏನಂತಂದರೆ ಭಾಗ್ಯೋದಯದಲ್ಲಿ 9ನೇ ಮನೆಯಲ್ಲಿರುವಂತಹ ಗ್ರಹಗಳ ಸಂಗಮವು ವಿದೇಶಿ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭವನ್ನು ತರಲಿದೆ. ತಂದೆಯ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ಧನ ಸಹಾಯ ಸಿಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರಲಿದೆ. ಗುರುವು ನಿಮ್ಮ ಲಗ್ನದಲ್ಲಿ ಇದ್ದು 5 ಮತ್ತು 9ನೇ ಮನೆಯನ್ನು ನೋಡ್ತಿರುವುದು ವಿವೇಚನೆಯಿಂದ ಮಾಡುವ ಹೂಡಿಕೆಗಳನ್ನು ಉತ್ತಮವಾಗಿ ಲಾಭವನ್ನು ತಂದುಕೊಳ್ಳಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ಫೆಬ್ರವರಿ 22ರ ನಂತರ ಧಾರ್ಮಿಕ ಕಾರ್ಯಗಳು ಅಥವಾ ಪ್ರಯಾಣಕ್ಕಾಗಿ ಮಾಡುವಂತಹ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು. ದಾನ ಧರ್ಮ ಅಥವಾ ತೀರ್ಥಯಾತ್ರೆಗೆ ಹಣವನ್ನು ವ್ಯಯಿಸ್ತಾ ಹೋಗ್ತೀರಿ. ಈ ತಿಂಗಳ ಅಂತ್ಯದಲ್ಲಿ ನಾನು ಮೊದಲೇ ಹೇಳಿದಂತೆ ಮಂಗಳ ಮತ್ತು ರಾಹು ಸೇರಿದಾಗ ಶೇರ್ ಮಾರ್ಕೆಟ್ನಲ್ಲಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ. ಶೇರ್ ಮಾರ್ಕೆಟ್ನಲ್ಲಿ ಅತಿಯಾದ ಆಸೆಯನ್ನು ಪಡಲಿಕ್ಕೆ ಹೋಗಿ ನಷ್ಟಕ್ಕೆ ಕಾರಣರಾಗಬೇಡಿ ಅಂತಲೇ ಹೇಳ್ಬೋದು. ಅದರಿಂದ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದನೂ ಕೂಡ ಇರಬೇಕಾಗಿರ್ತದೆ ಈ ರಾಶಿಯವರು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿಯಲ್ಲಿ ಗುರು ಇರೋದರಿಂದ ರೋಗ ನಿರೋಧಕ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗಿರ್ತದೆ. ಮಾನಸಿಕವಾಗಿ ನೀವು ಬಹಳಷ್ಟು ಸದೃಢರಾಗಿರ್ತೀರಿ. ಆದರೆ ಗುರು ಯಾವುದನ್ನು ಮುಟ್ಟುತ್ತದೋ ಅದನ್ನು ವಿಸ್ತರಿಸುವಂತಹ ಗುಣ ಹೊಂದಿರುವ ಕಾರಣದಿಂದಾಗಿ ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಅದರಿಂದ ಡಯಟನ್ನು ಪಾಲನೆ ಮಾಡ್ತಾ ಬನ್ನಿ. ಆಹಾರದ ಬಗ್ಗೆ ಕಾಳಜಿಯನ್ನು ವಹಿಸಿ. ಸ್ವಲ್ಪ ಸೇವಿಸಿದ್ರು ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡ್ತಾ ಬನ್ನಿ. 9ನೇ ಮನೆಯ ಪ್ರಭಾವದಿಂದಾಗಿ ಕಾಲುಗಳು ಮತ್ತು ಸೊಂಟದ ಭಾಗದಲ್ಲಿ ಸ್ನಾಯು ಎಳೆತ ಅಥವಾ ನೋವು ಕಾಣಿಸ್ಕೊಳ್ಬೋದು ಸ್ನೇಹಿತರೆ. ವಿಶೇಷವಾಗಿ ದೂರದ ಪ್ರಯಾಣವನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಫೆಬ್ರವರಿ 23ರ ನಂತರವೂ ಕೂಡ ಬಹಳ ಎಚ್ಚರಿಕೆ ಅವಶ್ಯಕ ಅಂತಲೇ ಹೇಳ್ಬೋದು. ಏಕೆಂದರೆ ಮೆಟ್ಲು ಹತ್ತುವ ಹಾಗೆ ಇರ್ಬೋದು, ವ್ಯಾಯಾಮ ಮಾಡುವಾಗಿರ್ಬೋದು, ತೊಡೆಯ ಭಾಗಕ್ಕೆ ಗಾಯವಾಗದಂತೆ ಜಾಗರೂಕರಾಗಿ ಇರಬೇಕು ಸ್ನೇಹಿತರೆ. ಫೆಬ್ರವರಿ 23ರ ನಂತರ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕ ಅಂತಲೇ ಹೇಳ್ಬೋದು. ಹಾಗಾದರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಹೇಗಿರಲಿದೆ ಈ ಫೆಬ್ರವರಿ 22ರ ನಂತರ ಅಂತ ಕೇಳ್ತಾ ಬರೋದಾದರೆ ಸಂಬಂಧಗಳ ದೃಷ್ಟಿಯಿಂದ ಇದು ಸುಂದರವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. 7ನೇ ಮನೆಯ ಅಧಿಪತಿಯಾದಂತಹ ಗುರು ನಿಮ್ಮ ಲಗ್ನದಲ್ಲಿ ಇರುವ ಕಾರಣ ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಗೌರವ ಹೆಚ್ಚಾಗ್ತಾ ಹೋಗ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮಾಗಿದ ಮನಸ್ಸಿನಿಂದ ಬಗೆಹರಿಸಿಕೊಳ್ಳಲು ಇದು ಸಕಲವಾದಂತಹ ಸಮಯವಾಗಿರ್ತದೆ. ಆದರೆ 9ನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಇರುವ ಕಾರಣ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗುತ್ತದೆ. ಸಂಪ್ರದಾಯ ಅಥವಾ ನಂಬಿಕೆಗಳ ವಿಷಯದಲ್ಲಿ ಹಿರಿಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರ್ಬೋದು. 3ನೇ ಮನೆಯ ಕೇತುವಿನಿಂದಾಗಿ ಕಿರಿಯ ಒಡ ಹುಟ್ಟಿದವರೊಂದಿಗೆ ಅಂತರವನ್ನು ಕಾಯ್ದುಕೊಳ್ಬೇಕು. ಸದ್ಯಕ್ಕೆ ನೀವು ನಿಮ್ಮದೇ ಆದಂತಹ ಆಧ್ಯಾತ್ಮಿಕ ಪಥದಲ್ಲಿ ಸಾಗಲು ಇಚ್ಛಿಸ್ತಾ ಹೋಗ್ತಿದ್ರಿ, ಅದನ್ನು ಮಾಡ್ಕೊಳ್ತಾ ಬನ್ನಿ. ಅದರಲ್ಲೂ ಈ ಫೆಬ್ರವರಿ ಕೊನೆಯ ವಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಕೂಡ ಅವಶ್ಯಕ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಶೈಕ್ಷಣಿಕ ವಿಚಾರದಲ್ಲಿ ಹೇಗಿರಲಿದೆ ಈ ತಿಂಗಳು ಅನ್ನೋದು ನೋಡ್ತಾ ಬರೋದಾದರೆ ಈ ಫೆಬ್ರವರಿ 22ರ ನಂತರ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸುವರ್ಣ ಮಾಸವಾದರೂ ಬುಧ ಶುಕ್ರ ಇಬ್ಬರು ಭಾಗ್ಯದ ಸ್ಥಾನದಲ್ಲಿ ಇದ್ದ ಕಾರಣ ಸರಸ್ವತಿ ಯೋಗದಂತಹ ಪ್ರಭಾವ ಕೂಡ ಇರ್ತದೆ. ಸ್ನಾತಕೋತ್ತರ ಪದವಿ ಇರುವುದು, PhD ಅಥವಾ ವಿದೇಶದಲ್ಲಿ ಓದಲು ಬಯಸ್ತಿರೋರಿಗೆ ಇದ್ದಂತಹ ಅಡೆತಡೆಗಳು ಕೂಡ ನಿವಾರಣೆ ಆಗ್ತದೆ. ಅದರಲ್ಲೂ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇದು ಉತ್ತಮವಾದಂತಹ ಸಮಯವಾಗಿತ್ತು ಸ್ನೇಹಿತರೆ. ನಿಮ್ಮ ಬೌದ್ಧಿಕ ಕುತೂಹಲ ಹೆಚ್ಚಾಗಲಿದ್ದು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಯಲು ಇಚ್ಛಿಸ್ತಿದ್ರೆ ಈ ಟೈಮ್ನಲ್ಲಿ ಬಹಳ ಅನುಕೂಲಕರವಾಗಿರಲಿದೆ. ಹಾಗೆ ಈ ಟೈಮ್ನಲ್ಲಿ ಮಂಗಳ ಮತ್ತು ರಾಹು ಸಂಚಾರ ಇರುವ ಕಾರಣ ಬಹಳ ಎಚ್ಚರಿಕೆಯಿಂದ ಇರಿ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಓದಿನಲ್ಲಿ ಆದರೂ ಯಾವುದರಲ್ಲಾದರೂ ಶಿಸ್ತನ್ನು ಮೇಂಟೈನ್ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಅದಕ್ಕೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಫೆಬ್ರವರಿ 22ರ ನಂತರ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ಕೊಳ್ಳೋದಾದರೆ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ನಕಾರಾತ್ಮಕ ಪ್ರಭಾವಗಳನ್ನು ತಗ್ಗಿಸಲು ಈ ಮಿಥುನ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ ಭಾಗ್ಯದ ಸ್ಥಾನವು ಬಲವಾಗಿ ಇರುವ ಕಾರಣ
ಪೋಷಕರು ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆದು ಬನ್ನಿ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವ ಜೊತೆಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸಾಧ್ಯವಾದರೆ ಪ್ರತಿ ಗುರುವಾರದಂದು ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕಿ. ಹಾಗೆ ಹಸಿರು ಬೇಳೆ ಅಥವಾ ಪಾಲಕ್ ಸೊಪ್ಪನ್ನು ಪಶು ಪಕ್ಷಿಗಳಿಗೆ ದಾನ ಮಾಡಿ, ಗಿಳಿಗಳಿಗೆ ನೀಡಿ. ಇದು ಬುಧನನ್ನು ಬಲಪಡಿಸಿ ಸಂವಹನ ಕೌಶಲ್ಯವನ್ನು ನಿಮ್ಮಲ್ಲಿ ಹೆಚ್ಚಿಸಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಗುರುವಾರದಂದು ಹಳದಿ ಬಣ್ಣದ ಹೂವುಗಳನ್ನು ಅಥವಾ ಬಾಳೆಹಣ್ಣನ್ನು ದೇವಸ್ಥಾನಕ್ಕೆ ನೀಡಿ ಸ್ನೇಹಿತರೆ. ಹಾಗೆಯೇ ಬುಧ ಮತ್ತು ಗುರುವಿನ ಶುಭ ಫಲಗಳಿಗಾಗಿ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಕೇಳುವುದು ಅತ್ಯಂತ ಶ್ರೇಷ್ಠ ಪರಿಹಾರವಾಗಿರ್ತದೆ. ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ಆ ಮಂಗಳದೇವನ ಕೃಪೆಯೂ ಕೂಡ ನಿಮಗೆ ಪಾತ್ರರಾಗಲಿದೆ. ಆ ಮಂಗಳದೇವನ ನಕಾರಾತ್ಮಕ ಪ್ರಭಾವವು ಕೂಡ ಕಡಿಮೆ ಆಗಲಿದೆ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವ ಜೊತೆಗೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿದೇವ, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.